ನಗರದ ಪ್ರತಿಷ್ಠಿತ ಮಂಗಳ ಕ್ರೀಡಾಂಗಣವನ್ನು ಜನವರಿ ತಿಂಗಳಿಂದ 2 ತಿಂಗಳುಗಳ ಕಾಲ ಮುಚ್ಚಲಾಗುತ್ತಿದೆ. ಕ್ರೀಡಾಂಗಣವನ್ನು ಸ್ಮಾರ್ಟ್ ಹಾಗೂ ಆಧುನಿಕವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 13 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಅವಧಿಯಲ್ಲಿ ಮುಖ್ಯವಾಗಿ ಸಿಂಥೆಟಿಕ್ ಟ್ರ್ಯಾಕ್ ದುರಸ್ತಿ, ಟ್ರ್ಯಾಕ್ ಸುತ್ತಲೂ ಸಮರ್ಪಕ ಚರಂಡಿ ವ್ಯವಸ್ಥೆ ಹಾಗೂ ಇತರ ಮೂಲಭೂತ ಸೌಕರ್ಯಗಳ ಉನ್ನತಿ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಕ್ರೀಡಾಕೂಟದ ಸಂದರ್ಭದಲ್ಲಿ ಈ ಅನುದಾನವನ್ನು ಘೋಷಿಸಿದ್ದರು. ಬಜೆಟ್ನಲ್ಲಿಯೂ ಅಭಿವೃದ್ಧಿಗೆ ಅನುಮೋದನೆ ದೊರೆತಿದೆ. 2009ರಲ್ಲಿ 2ನೇ ಹಂತದ ಅಭಿವೃದ್ಧಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸಲಾಗಿತ್ತು. 2 ತಿಂಗಳ ಕಾಲ ನಡೆಯಬೇಕಿದ್ದ ಕ್ರೀಡಾಕೂಟಗಳನ್ನು ಜಿಲ್ಲಾ ಪೊಲೀಸ್ ಮೈದಾನ, ವಿಶ್ವವಿದ್ಯಾಲಯ ಕಾಲೇಜು ಮೈದಾನ, ಪಣಂಬೂರು ಮೈದಾನ, ಮೂಡಬಿದಿರೆಯ ಸ್ವರಾಜ್ ಮೈದಾನ ಮತ್ತು ಕೋಣಾಜಿಯ ಮಂಗಳೂರು ವಿಶ್ವವಿದ್ಯಾಲಯದ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗುತ್ತಿದೆ. ದಶಕಗಳ ಇತಿಹಾಸ ಹೊಂದಿರುವ ಮಂಗಳ ಕ್ರೀಡಾಂಗಣವು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅನೇಕ ಕ್ರೀಡಾಕೂಟಗಳಿಗೆ ವೇದಿಕೆಯಾಗಿದ್ದು, ಈ ಅಭಿವೃದ್ಧಿಯಿಂದ ಕ್ರೀಡಾಪಟುಗಳಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಮಂಗಳ ಕ್ರೀಡಾಂಗಣದಲ್ಲಿ ಈಗಾಗಲೇ 400 ಮೀಟರ್ನ ಸಿಂಥೆಟಿಕ್ ಟ್ರ್ಯಾಕ್ ಸ್ಟೇಡಿಯಂ ಇದ್ದು ಹೆಚ್ಚಿನ ಕ್ರೀಡಾಪಟುಗಳು ಅದನ್ನು ಉಪಯೋಗಿಸಿದ್ದಾರೆ. ಅದರಲ್ಲಿ ಎಲ್ಲ ವಿವಿಧ ವಿದ್ಯಾಸಂಸ್ಥೆಗಳು ಕೂಡ ನಮ್ಮ ಕ್ರೀಡಾಂಗಣವನ್ನು ಅವಲಂಬಿಸಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಘೋಷಣೆಯಲ್ಲಿ 3 ಕೋಟಿಯನ್ನು ಮಂಗಳ ಕ್ರೀಡಾಂಗಣ ಅಭಿವೃದ್ಧಿಗೋಸ್ಕರ ನೀಡಿದ್ದು, ಈಗಾಗಲೇ ಅದರೊಂದು ಆಡಳಿತ ಮಂಜೂರಾತಿ ಸರ್ಕಾರದ ಹಂತದಲ್ಲಿ ಆಗಿದ್ದು, ಇನ್ನು ಟೆಂಡರ್ ಪ್ರಕ್ರಿಯೆ ಕೆಲವು 1 ತಿಂಗಳಲ್ಲಿ ಆಗುವ ಸಾಧ್ಯತೆಗಳಿರುವ ಕಾರಣ ಜನವರಿ 15 ಅಥವಾ 20 ನಂತರ 2 ತಿಂಗಳ ಅವಧಿಗೆ ಈ ಕೆಲಸ ಕಾರ್ಯಗಳು ಸಿಂಥೆಟಿಕ್ ಟ್ರ್ಯಾಕ್ನ ಅಭಿವೃದ್ಧಿ ಕಾಮಗಾರಿ, ಅದಲ್ಲದೆ ಸೈಡಿನ ಇರುವ ಡ್ರೈನ್ಸ್ಗಳೆಲ್ಲ ಈ ಕಾಮಗಾರಿ 1 ತಿಂಗಳಿಂದ 2 ತಿಂಗಳು ಕೂಡ ಇರುವ ಸಾಧ್ಯತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳಿಗೆ ಮುಖ್ಯವಾಗಿ ಅಥ್ಲೀಟ್ಸ್ಗಳಿಗೆ ಟ್ರ್ಯಾಕಲ್ಲಿ ಉಪಯೋಗಿಸ್ಲಿಕ್ಕೆ ಕಷ್ಟ ಸಾಧ್ಯವಾದಿತ್ತು. ಹೆಚ್ಚಿನ ಮತ್ತು ಅದರ ಒಳಗಿರುವ ವ್ಯಾಪ್ತಿ ಇರ್ಬೋದು ಅಥವಾ ಪೆವಿಲಿಯನ್ ಇರ್ಬೋದು, ಇತರ ಸ್ಥಳದಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಅಲ್ಲದೆ ನಮ್ಮದು ಕರೋಡಿ ಮೈದಾನಲ್ಲಿ ಕೂಡ ಅಲ್ಲಿ ನಮಗೆ 200 ಟ್ರ್ಯಾಕ್ನ ಒಂದು ಮಡ್ ಟ್ರ್ಯಾಕ್ ಲಭ್ಯವಿದ್ದು, ಪ್ರಸ್ತುತ ಕರಡಿ ಉತ್ಸವಕ್ಕೋಸ್ಕರ ಅದನ್ನು ನಾವು ನೀಡಿದ್ದೇವೆ. ಫೆಬ್ರವರಿಯಲ್ಲಿ ಅದು ನಮ್ಮದು ಕರಡಿ ಉತ್ಸವ ಮುಗೀತದೆ. ಡಿಸೆಂಬರ್ 20th ಸ್ಟಾರ್ಟ್ ಆದರೆ ಸಾಧಾರಣ ಜನವರಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮುಗಿಬೋದು. ತದನಂತರ ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗ್ತದೆ. 2 ತಿಂಗಳ ನಂತರ ಪುನಃ ಅದು ಮರಳಿ ನಮಗೆ ಕ್ರೀಡಾಪಟುಗೆ ಉಪಯೋಗಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುವುದು. ಈಗಾಗಲೇ ಮಂಗಳ ಕ್ರೀಡಾಂಗಣದಲ್ಲಿ PWD ಅನುದಾನದಿಂದ 1.75 ಕೋಟಿಯ ಕಾಮಗಾರಿ ಪ್ರಸ್ತುತ ಸನ್ಮಾನ್ಯ ಶಾಸಕರ ಶಿಫಾರಸಿನ ಮೇರೆಗೆ ಈಗ ನಮಗೆ ಅನುದಾನ ಒದಗಿ ಬಂದಿದೆ. ಅದರಲ್ಲಿ PWD ಮೂಲಕ ಈಗಾಗಲೇ ಹಿಂದೆ ಮಾಡಿದ ಒಂದು ಟ್ರ್ಯಾಕ್ ಅಭಿವೃದ್ಧಿ ಕಾಮಗಾರಿ, ಉಳಿಕೆ ಕಾಮಗಾರಿಗಳು ಮತ್ತು ವಾಕಿಂಗ್ ಪಾತಲ್ಲಿರುವ ಆ್ಯಂಟಿ ಸ್ಕಿಡ್ ಟೈಲ್ಸ್ ಅಳವಡಿಕೆ ಇರ್ಬೋದು, ಅಥವಾ 400 ಮೀಟರ್ ಸುತ್ತ ಒಂದು ಫೆನ್ಸಿಂಗ್ ಅಳವಡಿಸಿಕೊಂಡು ಜನಸಾಮಾನ್ಯರು ನೇರವಾಗಿ ಗ್ರೌಂಡಿಗೆ ಎಂಟರ್ ಆಗದೆ ಅದನ್ನು ಪ್ರೊಟೆಕ್ಷನ್ ಮಾಡೋ ಉದ್ದೇಶದಿಂದ ಇದು ಫೆನ್ಸಿಂಗ್ ಕೂಡ ಅಳವಡಿಸ್ತಿದೆ. ಅದಲ್ಲದೆ ನಮ್ಮದು ಈಗಿರುವ ಸ್ಟೇಜ್ ಸ್ವಲ್ಪ 2 ಮೀಟರ್ಸ್ 2 ಬದಿಯಲ್ಲಿ ಕೂಡ ಎಕ್ಸ್ಟೆನ್ಷನ್ ಮಾಡುವ ಎದುರಿಗೆ ಒಂದು ಎಕ್ಸ್ಟೆನ್ಷನ್ ಮಾಡುವ ಬಿಸಿಲು ಬೀಳ್ತದೆ ಮತ್ತು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗಿ ಅದನ್ನು ಕೂಡ ಒಂದು ಅಭಿವೃದ್ಧಿಪಡಿಸುವ ಒಂದು ಕಾಮಗಾರಿ ಈಗಾಗಲೇ ಚಾಲ್ತಿಯಲ್ಲಿ ಇರ್ತದೆ.